2,13,550 92,13,550 ಕೆಂಪಯ್ಯನಪಾಳ್ಯದಲ್ಲಿ ಜಮೀನಿತ್ತು. 4 ಎಕರೆ 17 ಕುಂಟೆ ಇತ್ತು ನಮ್ಮದು. ನನ್ನ ಹಸ್ಬೆಂಡು ನಾನು ಇಬ್ಬರು ಡಾಕ್ಟ್ರುಗಳು. 2005ರಲ್ಲಿ ತೊಗೊಂಡ್ರು. ಅವ್ರಿಗೆ ತುಂಬ ಆಸೆ ಇತ್ತು ಜಮೀನು ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು. ಸೊ ರಿಟೈರ್ ಆದಮೇಲೆ ಇಲ್ಲೇ ಕಂಟಿನ್ಯೂ ಮಾಡೋದು ಇದನ್ನ ಅಂತ ತೊಗೊಂಡ್ರು. ಬಟ್ ಆಮೇಲೆ ನಮ್ಗೆ ಕೇಳಿ ಬಂದಿದ್ದು ಇಲ್ಲಿ ಅಕ್ವೈರ್ ಆಗುತ್ತೆ ಅಂತ ಹೇಳಿ. ಸೊ ಅವಾಗ್ಲಿಂದನೂ ಅವರು ಇದಕ್ಕೆ ರೆಡಿ ಇದ್ರು, ಅಕ್ವೈರ್ ಆದರೆ ಕೊಡಬೇಕಾಗುತ್ತೆ, ಬಿಕಾಸ್ ಗೌರ್ಮೆಂಟ್ ಅವರು ಪ್ಲಾನ್ ಮಾಡೋದಕ್ಕೆ ಅಡ್ಡಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಮಳವಳ್ಳಿ ಹತ್ರ ಸ್ವಲ್ಪ ಜಮೀನು ತೊಗೊಂಡ್ವಿ. ಸೊ ಇದು ಭಾರಿ ಖುಷಿ ಕೊಟ್ಟಿದೆ, ಯಾಕೆಂದರೆ ಇದರಿಂದ ನಾವು ತೊಗೊಂಡೋಗಿ ರಿಟೈರ್ ಆಗೋ ಕಾಲದಲ್ಲಿ ನಮಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮಳವಳ್ಳಿ ಹತ್ರ ಇನ್ನು ಸ್ವಲ್ಪ ಏನಾದರೂ ಜಮೀನು ತೊಗೊಂಡು ವ್ಯವಸಾಯ ಮಾಡಿಸ್ಕೊಂಡು ಇರೋದಕ್ಕೆ. ಸೊ ಅವ್ರದ್ದು ರಿಟೈರ್ಮೆಂಟ್ ಪ್ಲಾನ್ ಇದೇ ಇದ್ದಿದ್ದರಿಂದ ಸೊ ನಮಗೆಲ್ಲರಿಗೂ ಖುಷಿಯಾಗಿದೆ. ಅವ್ರಿಗೆ ಏನು ತೊಂದರೆ ಆಗಲಿಲ್ಲ, ಎಲ್ಲ ಸ್ಮೂತಾಗಿ ನಡೀತು. ಒಂದು ವಾರದಲ್ಲೇ ಎಲ್ಲ ಸೆಟ್ಲ್ ಆಗಿದೆ ನಮಗೆ. ಆ್ಯಕ್ಚುಲಿ ಪೂರ್ತಿ ಪರಿಹಾರ ತೊಗೊಂಡ್ವಿ, ನಾವು ಶೇರಿಂಗ್ ಏನು ಮಾಡಿಲ್ಲ, ಪೂರ್ತಿ ಪರಿಹಾರ ತೊಗೊಂಡ್ವಿ. ಎಲ್ಲನೂ ಲೆಕ್ಕ ಹಾಕಿ ಅವರು ಅಲ್ಲಿರೋ ತೆಂಗು ಮರ, ಆಮೇಲೆ ರೇಷ್ಮೆ ಮಾಡ್ತಾ ಇದ್ವಿ, ಅದರದ್ದು ಮನೆ ಕಟ್ಟಿದ್ದು, ಅದು ಇದನ್ನ ಸಂಪ್ ಹಾಕಿದ್ದು ಎಲ್ಲದಕ್ಕೂ ಅವರು ಇದು ಮಾಡಿ ಪರಿಹಾರ ಕೊಟ್ಟಿದ್ದಾರೆ. ಎಲ್ಲ 10,82,00,000 ಚಿಲ್ಲರೆ ಕೊಟ್ಟಿದ್ದಾರೆ. ಸೊ ಎಲ್ಲ ತುಂಬ ಚೆನ್ನಾಗಿ ಲೆಕ್ಕ ಮಾಡಿ ಇದು ಮಾಡಾಕಿದ್ದಾರೆ. ನಮಗೆ ಏನು ತೊಂದರೆ ಮಾಡಿಲ್ಲ. ಒಂದು ವಾರದೊಳಗನೆ ಎಲ್ಲ ಸೆಟಲ್ ಮಾಡಿ ನಮಗೆ ಕೈಗೆ ಚೆಕ್ ಬರಂಗ್ ಮಾಡಿದ್ದಾರೆ. ಆಗ 3,80,000 ಎಕರೆ. 2005ರಲ್ಲಿ 3 ಲಕ್ಷ ಚಿಲ್ಲರೆ. ಅದನ್ನು ನಾವು ಸೈಟ್